ಬಿಗ್ ಬಾಸ್ ಸೀಸನ್ 10 ಶೋಗೆ ಇನ್ನೇನು ಕೆಲವೇ ದಿನಗಳಲ್ಲಿ ತೆರೆ ಬೀಳಲಿದೆ. ಮೊನ್ನೆಯಷ್ಟೇ ಬಿಗ್ ಬಾಸ್ ಕೂಡ ಸ್ಪರ್ಧಿಗಳ ದಿನಗಳು ಉರುಳುತ್ತಿರುವ ಬಗ್ಗೆ ಎಚ್ಚರಿಕೆಯನ್ನ ನೀಡಿತ್ತು. 86 ದಿನಗಳ ಜರ್ನಿ, ಒಂದೇ ಮನೆ, ಅಷ್ಟೇ ಜನರ ಸಂಪರ್ಕದಲ್ಲಿರುವ ಸ್ಪರ್ಧಿಗಳಿಗೆ ಗೆಲುವಿನ ಬಗ್ಗೆ ಒಂದಷ್ಟು ಗೊಂದಲವಿರುತ್ತೆ. ಭವಿಷ್ಯದ ಬಗ್ಗೆ ಯೋಚನೆ ಇರುತ್ತೆ. ಸ್ಪರ್ಧಿಗಳ ಮನಸ್ಸಿಗೆ ಒಂದಷ್ಟು ಭರವಸೆ ಮೂಡಿಸಲು ಬಿಗ್ ಬಾಸ್ ವಿದ್ಯಾಶಂಕರ ಸರಸ್ವತಿ ಗುರೂಜಿಯನ್ನ ಕರೆಸಿತ್ತು. ಗುರೂಜಿಗಳು ಮನೆ ಮಂದಿಯ ಭವಿಷ್ಯವನ್ನ ನುಡಿಯುವುದರ ಮೂಲಕ ಎಲ್ಲರ ಆತ್ಮಸ್ಥೈರ್ಯವನ್ನ ಹೆಚ್ಚಿಸಿದ್ರು. ಇದೇ ವೇಳೆ ಸಂಗೀತ ವಿಚಾರವಾಗಿ ಹೊಸ ವಿಚಾರವನ್ನ ಹೊರ ಹಾಕಿಸಿದ್ರು. ಸಂಗೀತಗೆ ಭವಿಷ್ಯ ಹೇಳುವುದಕ್ಕೂ ಮುನ್ನ ಅವರಿಂದ ದೇವರ ಬಳಿಯಿದ್ದ ಹೂವಿನ ದಳಗಳನ್ನ ತೆಗೆಸಿದ್ರು. ಅದು 110 ದಳಗಳು ಸಂಗೀತಗೆ ಸಿಕ್ಕಿತ್ತು. ಮೊದಲಿಗೆ ಹೆಸರನ್ನ ಕೇಳಿದ್ರು. ಆಗ ಸಂಗೀತ, ಇಂಡಸ್ಟ್ರಿಗೋಸ್ಕರ ಸಂಗೀತ ಶೃಂಗೇರಿ ಅಂತ ಇಟ್ಟುಕೊಂಡಿದ್ದೇನೆ, ಆದರೆ ಹುಟ್ಟು ಹೆಸರು ಶ್ರೀದೇವಿ ಅಂತ ಹೇಳಿದ್ರು. ಚಂದ್ರ ಅಂದ್ರೆ ಮನಸ್ಸು, ಮನಸ್ಸಿನಲ್ಲಿ ತುಂಬಾ ಹಿಂಸೆ. ಇವತ್ತು ಅಂತ ಅಲ್ಲ, ಮೊದಲಿಂದಾನೂ ಹಾಗೆ. ತುಂಬಾ ನಂಬಿದ್ರಿ, ಆದರೆ ಆ ನಂಬಿಕೆಯಿಂದ ದ್ರೋಹವಾಗಿದೆ ಅಂತ ಸಂಗೀತ ಅವರ ಹಿನ್ನೆಲೆಯನ್ನ ಗುರೂಜಿ ತಿಳಿಸಿದ್ದಾರೆ. ಇದರ ಜೊತೆಗೆ ಸಂಗೀತ ಮದುವೆ ವಿಚಾರವೂ ಪ್ರಸ್ತಾಪವಾಗಿದೆ. ಮದುವೆ ಬೇಡ ಎಂದುಕೊಂಡಿದ್ದ ಸಂಗೀತಗೆ ಮದುವೆಯಾದ ಮೇಲೆಯೇ ಹೆಚ್ಚು ಯಶಸ್ಸು, ಸಂತೋಷ ಸಿಗಲಿದೆಯಂತೆ. ಹೀಗಾಗಿ ನೀನು ಬೇಡ ಎಂದಿದ್ದೆ, ನಿನ್ನನ್ನ ಹುಡುಕಿಕೊಂಡು ಬರಲಿದೆ ಅಂತ ಗುರೂಜಿ ಭವಿಷ್ಯದಲ್ಲಿ ಮದುವೆ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಬಿಗ್ ಬಾಸ್ ಆರಂಭವಾದ ದಿನಗಳಲ್ಲಿ ಸಂಗೀತ ಅವರ ವಿಡಿಯೋ ಒಂದು ವೈರಲ್ ಆಗಿತ್ತು. ಕೋಟಿ ಕೊಟ್ಟರೂ ಬಿಗ್ ಬಾಸ್ಗೆ ಹೋಗೋದಿಲ್ಲ ಅಂತ. ಈಗ ಅದೇ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ದಾರೆ ಸಂಗೀತ. ಈ ಬಗ್ಗೆ ಗುರೂಜಿ ಕೂಡ ಹೇಳಿದ್ದು, ಬೇಡ ಅಂದಿದ್ದು ಸಂಗೀತ ಹಿಂದೆ ಬಂದಿದೆ ಎಂದಾಗ ಸಂಗೀತ, ಹೌದು ಗುರೂಜಿ, ಬಿಗ್ ಬಾಸ್ ಕೂಡ ಅದೇ ತರ ಅಂತ ಹೇಳಿದ್ದಾರೆ. ಈ ಮೂಲಕ ಬಿಗ್ ಬಾಸ್ ಅನ್ನ ತಿರಸ್ಕರಿಸಿದ್ದೆ, ಆದ್ರೆ ಅದೇ ಬಿಗ್ ಬಾಸ್ ನನ್ನನ್ನ ಹುಡುಕಿಕೊಂಡು ಬಂದಿತ್ತು ಎಂಬ ಸ್ಪಷ್ಟನೆಯನ್ನ ಸಂಗೀತ ನೀಡಿದ್ದಾರೆ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.